Today we are going to just see the trigonometric few formulas. ಎಷ್ಟು ಜಾಸ್ತಿ ಫಾರ್ಮುಲಾಸು ಕಡಿಮೆ ಟೈಮಲ್ಲಿ ನಾವು ಕಲಿಯೋಕ್ಕಾಗತ್ತೆ ಅಂತ ನೋಡ್ಕೊಳ್ಳೋಣ. ಓಕೆನಾ? ರೈಟ್. ಸೊ ಇನಿಷಿಯಲಿ ಏನು ಅನಿಸುತ್ತೆ, ಟ್ರಿಗ್ನಾಮೆಟ್ರಿ ಅಂತ ಹೆಸರು ಕೇಳ್ತಿದ್ದಂಗೆ ಅಯ್ಯೋ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಡೆಫಿನೆಟ್ಲಿ ಏನೂ ಕಷ್ಟ ಇಲ್ಲ. ನಾನು ಕಾಲೇಜ್ ಟೈಮಲ್ಲಿ ಓದ್ಬೇಕಾದ್ರೆ ನನಗೂ ಹಂಗೆ ಅನ್ನಿಸ್ತಾ ಇತ್ತು, ಟ್ರಿಗ್ನಾಮೆಟ್ರಿ ಕಷ್ಟ ಇರ್ಬೋದು ಅಂದ್ರೆ ಆಲ್ ಮೈಂಡ್ ಸೆಟ್. ಓಕೆ, ಲೆಟ್ ಅಸ್ ಜಸ್ಟ್ ಸಿ ಹೌ ಈಸಿಲಿ ವಿ ಕುಡ್ ರಿಮೆಂಬರ್ ಫ್ಯೂ ಫಾರ್ಮುಲಾಸ್ ಯೂಸಿಂಗ್ ಅ ಸ್ಮಾಲ್ ಡಯಾಗ್ರಾಮ್. ಓಕೆನಾ? ರೈಟ್. ಸೊ ಫಸ್ಟ್ ಆಫ್ ಆಲು ನಾವು ಒಂದು ಮ್ಯಾಜಿಕಲ್ ಹೆಕ್ಸಗನ್ ಬರ್ಕೊಳ್ಳೋಣ. ಆ ಹೆಕ್ಸಗನ್ನು ಎಕ್ಸಾಕ್ಟ್ಲಿ ಏನು ಮಾಡುತ್ತೆ ನಮಗೆ, ಆಮೇಲೆ ಆ ಹೆಕ್ಸಗನ್ನಿಂದ ಏನೆಲ್ಲ ಯೂಸ್ ಇರುತ್ತೆ ಅಂತ ನಾವು ಇಲ್ಲಿ ನೋಡ್ಕೊಳ್ಳೋಣ. ಓಕೆ, ರೈಟ್. ಸೊ ಇನಿಷಿಯಲಿ ವೆನ್ ಒನ್ಸ್ ಯು ವಾಂಟ್ ಟು ಜಸ್ಟ್ ನೋ ಸಮ್ವೇರ್ ಅರೌಂಡ್ 30 ಫಾರ್ಮುಲಾಸ್, 30 ಫಾರ್ಮುಲಾ ಒಂದು 10 ನಿಮಿಷದ ಒಳಗಡೆ ನಾವೇನಾದರೂ ಕಲಿಬೇಕು ಅಂತ ಹೇಳಿದ್ರೆ ಈ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟು. ಓಕೆ, ಸೊ ಟ್ರಿಗ್ನಾಮೆಟ್ರಿ ಅಂದರೆ ನಿಮಗೆ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಗೊತ್ತಿರುತ್ತೆ. ದಟ್ ಈಸ್ ಯುವರ್ ಸೈನ್ ತೀಟಾ, ಕಾಸ್ ತೀಟಾ. ನೋಡಿ, ರೈಟ್ ಹ್ಯಾಂಡ್ ಸೈಡಲ್ಲಿ ಯಾವಾಗಲೂ ಅಷ್ಟೇ ಸಿ ಬರಬೇಕು. ಸಿ ಬಿಟ್ಟು ಬೇರೆ ಏನೂ ಬರೋಂಗಿಲ್ಲ. ಸೊ ಅದಕ್ಕೋಸ್ಕರ ಇದು ಕಾಟ್ ತೀಟಾ ಆಗುತ್ತೆ, ಇಲ್ಲಿ ಕೊಸಿಕೆನ್ ತೀಟಾ ಆಗುತ್ತೆ. ನೆಕ್ಸ್ಟು ಉಳಿದಿರೋ ಅಂಥ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸು ಟ್ಯಾನ್ ತೀಟಾ, ಅದಾದಮೇಲೆ ನೆಕ್ಸ್ಟು ಸೀಕೆನ್ ತೀಟಾ ಆಗುತ್ತೆ. ಓಕೆನಾ? ರೈಟ್. ಸೊ ಇಷ್ಟನ್ನ ಬರೆದಿಟ್ರೆ ನಮಗೊಂದು 6 ಫಾರ್ಮುಲಾ ಫಸ್ಟ್ ಸ್ಲೈಡಲ್ಲಿ ನೋಡೋಣ. ರೈಟ್. ಹೇಗೆ? ಮೂವಿಂಗ್ ಕ್ಲಾಕ್ ವೈಸ್ ಡೈರೆಕ್ಷನ್ನು. ಓಕೆ, ರೈಟ್. ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನಾವೇನಾದರೂ ಮೂವ್ ಮಾಡೋದೇ ಆದರೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟು ಇನಿಷಿಯಲಿ ನಾನು ಸೈನ್ ತೀಟಾ ಈಸ್ ಈಕ್ವಲ್ ಟು ಬರೀಬೇಕು ಅಂತ ಅಂದ್ಕೊಳ್ಳಿ. ಸೈನ್ ತೀಟಾ ಈಸ್ ಈಕ್ವಲ್ ಟು, ಇವಾಗ ಮೂವಿಂಗ್ ಕ್ಲಾಕ್ ವೈಸ್ ಅಂತ ಹೇಳಿದ್ರೆ ಫಸ್ಟ್ ಯಾರು ಸಿಗ್ತಾರೆ? ಕಾಸ್ ತೀಟಾ, ಅವ್ರನ್ನ ನ್ಯೂಮರೇಟ್ರಲ್ಲಿ ಬರ್ಕೊಳ್ಳಿ. ಓಕೆ, ಡಿವೈಡೆಡ್ ಬೈ ನೆಕ್ಸ್ಟ್ ಯಾರಿದ್ದಾರೆ? ಕಾಟ್ ತೀಟಾ, ಅವ್ರನ್ನ ಡಿನಾಮಿನೇಟ್ರಲ್ಲಿ ಬರೀಬೋದು. ಸೊ ದಿಸ್ ಇಸ್ ಒನ್ ಫಾರ್ಮುಲಾ ವಿಚ್ ದಿಸ್ ಮೈಟ್ ಹೆಲ್ಪ್ ಯು ಸಮ್ವೇರ್ ಇನ್ ದಿ ಎಕ್ಸಾಮಿನೇಷನ್. ಓಕೆನಾ? ನೆಕ್ಸ್ಟು ಏನು ಕಾಸ್ ತೀಟಾ ಈಸ್ ಈಕ್ವಲ್ ಟು ಅಂದರೆ, ಕಾಸ್ ತೀಟಾ ಈಸ್ ಈಕ್ವಲ್ ಟು ನ್ಯೂಮರೇಟ್ರಲ್ಲಿ ಏನು ಬರಬೇಕು? ಕಾಟ್ ತೀಟಾ, ಡಿವೈಡೆಡ್ ಬೈ ಯಾರಿರ್ತಾರೆ? ಕೋಸಿಕೆನ್ ತೀಟಾ. ಓಕೆನಾ? ಅದೇ ರೀತಿ ಕಾಟ್ ತೀಟಾ ಏನು ಅಂತ ನೋಡೋದಾದರೆ ನಿಮ್ಗೆ ಆಲ್ರೆಡಿ ಇವಾಗ ಗೊತ್ತಾಗಿರುತ್ತೆ. ಏನು? ಕಾಟ್ ತೀಟಾ ಈಸ್ ಈಕ್ವಲ್ ಟು ಫಸ್ಟ್ ಯಾರಿದ್ದಾರೆ ನ್ಯೂಮರೇಟ್ರಲ್ಲಿ? ಕೋಸಿಕೆನ್ ತೀಟಾ, ಡಿವೈಡೆಡ್ ಬೈ ನೆಕ್ಸ್ಟ್ ಯಾರಿದ್ದಾರೆ? ಸೀಕೆನ್ ತೀಟಾ. ಅದಾದಮೇಲೆ ನೆಕ್ಸ್ಟು ಕೋಸಿಕೆನ್ ತೀಟಾ ಈಸ್ ಈಕ್ವಲ್ ಟು ಹೀಗೆ ಮೂವ್ ಆಗ್ತಿದ್ದೀರಾ, ಫಸ್ಟ್ ಯಾರು ಸಿಗ್ತಾರೆ? ಸೀಕೆನ್ ತೀಟಾ, ಡಿವೈಡೆಡ್ ಬೈ ನೆಕ್ಸ್ಟ್ ಯಾರು? ಟ್ಯಾನ್ ತೀಟಾ. ಅದಾದಮೇಲೆ ನೆಕ್ಸ್ಟು ಸೀಕೆನ್ ತೀಟಾ ಈಸ್ ಈಕ್ವಲ್ ಟು ಬರಲಿ. ಸೀಕೆನ್ ತೀಟಾ ಈಸ್ ಈಕ್ವಲ್ ಟು ಯಾರು? ಫಸ್ಟು ಟ್ಯಾನ್ ತೀಟಾ, ಡಿವೈಡೆಡ್ ಬೈ ನೆಕ್ಸ್ಟ್ ಯಾರು? ಸೈನ್ ತೀಟಾ. ಓಕೆ, ಸೊ ಟ್ರಿಗ್ನಾಮೆಟ್ರಿಕ್ ಬಗ್ಗೆ ಏನು ಐಡಿಯಾನೇ ಇಲ್ಲ ಅಂದ್ರೂ ಪರವಾಗಿಲ್ಲ, ಯು ಕುಡ್ ಈಸಿಲಿ ರೈಟ್ ದಿಸ್ 6 ಫಾರ್ಮುಲಾಸ್ ವಿತ್ ದಿ ಹೆಲ್ಪ್ ಆಫ್ ದಿಸ್ ಡಯಾಗ್ರಾಮ್. ಓಕೆನಾ? ನೆಕ್ಸ್ಟು ಫೈನಲಿ ನಮ್ಗೆ ಯಾರಿದ್ದಾರೆ? ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಅಂತ ಬರುತ್ತೆ. ಸೊ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಫಸ್ಟ್ ಯಾರು ಸಿಗ್ತಾ ಇದ್ದಾರೆ? ಸೈನ್ ತೀಟಾ, ಡಿವೈಡೆಡ್ ಬೈ ಯಾರು? ಕಾಸ್ ತೀಟಾ. ಸೊ ದಿಸ್ ಇಸ್ ಟೋಟಲಿ ಹೌ ಮೆನಿ ಫಾರ್ಮುಲಾಸ್? 3 + 3 6 ಫಾರ್ಮುಲಾಸು. ಓಕೆನಾ? ಸೊ ಆದಷ್ಟು ಬೇಗ ನಾವೇನು ಮಾಡ್ಬೋದು? 6 ಫಾರ್ಮುಲಾಸು ನಾವು ಈಸಿಯಾಗಿ ಕಲಿಬೋದು. ಇದನ್ನು ಮೆಮೊರೈಸ್ ಮಾಡೋದು ಅಥವಾ ಬೈ ಹ್ಯಾಟ್ ಮಾಡೋದು ಏನು ನೆಸಿಟಿ. ಓಕೆ, ಸೊ ನೆಕ್ಸ್ಟು ಸೆಟ್ ಆಫ್ ಫಾರ್ಮುಲಾಸ್ನ ನಾವು ಇವಾಗ ಯಾವ ರೀತಿ ಕಲಿಬೋದು ಅಂತ ನೋಡೋಣ. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ ರೆಸಿಪ್ರೋಕಲ್ ಫಾರ್ಮುಲಾಸ್ ಅಂತ ಬರುತ್ತೆ. ಅದು ಏನು ಅಂತ ಹೇಳಿದ್ರೆ ಯಾರಿಗೆ ಯಾರು ರೆಸಿಪ್ರೋಕಲ್ಲು ಅಂತ ಹೇಳಿ. ಓಕೆ, ಇವಾಗ ಏನು ಅಂದ್ಕೊಳ್ತೀವಿ? ಸೈನ್ ಈಸ್ ಈಕ್ವಲ್ ಟು 1 / ಕೊಸಿಕೆನ್ ತೀಟಾ ಆಗಿರ್ಬೋದು, ಕಾಸ್ ಈಸ್ ಈಕ್ವಲ್ ಟು 1 / ಸೀಕೆಂಟ್ ಆಗಿರ್ಬೋದು. ಇದನ್ನು ಯಾವ ರೀತಿ ಪ್ರಾಪರಾಗಿ ನಾವು ರಿಮೆಂಬರ್ ಮಾಡ್ಕೋಬೋದು ಅಥವಾ ನೆನ್ಪಿಟ್ಕೋಬೋದು ಅಂತ ಹೇಳಿದ್ರೆ, ಯು ಕುಡ್ ಈಸಿಲಿ ಜಸ್ಟ್ ನಾವು ವಾಟ್ ಐ ಡು, ಐ ರೈಟ್ ವಾಟ್ ಈಸ್ ಸೈನ್ ತೀಟಾ ಈಸ್ ಈಕ್ವಲ್ ಟು. ಓಕೆನಾ? ಸೈನ್ ತೀಟಾ ಈಸ್ ಈಕ್ವಲ್ ಟು ಇದೇನಿಲ್ಲ, ಒಂದು ಲೈನು ಸೈನ್ ತೀಟಾಯಿಂದ ಯು ಜಸ್ಟ್ ಟ್ರೈ ಟು ಡ್ರಾ ಅ ಡಯಾಗ್ನಲ್ ಲೈನ್. ನೋಡಿಲಿ, ಸೈನ್ ತೀಟಾಯಿಂದ ನಾನು ಯಾರಿಗೆ ಮಾಡಿದ್ದೀನಿ? ಕೊಸಿಕೆನ್ ತೀಟಾ. ಸೊ ಇದರಲ್ಲಿ ನನಗೆ ಅರ್ಥ ಆಗುತ್ತೆ ಸೈನ್ ತೀಟಾ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕೊಸಿಕೆನ್ ತೀಟಾ ಅಂತ. 1 ಡಿವೈಡೆಡ್ ಬೈ ಕೊಸಿಕೆನ್ ತೀಟಾ. ಓಕೆ, ರೈಟ್. ಸೊ ಇವಾಗ ಇದು ಅರ್ಥ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟು ಕಾಸಿಂದ ಒಂದು ಲೈನ್ ಹಾಕೋಣ. ಓಕೆ, ಸ್ಟ್ರೈಟ್ ಲೈನು. ಓಕೆ, ಕಾಸಿಂದ ಸೀಕೆಂಟ್ಗೆ ಹೋಗುತ್ತೆ. ಸೊ ಅದಕ್ಕೆ ಕಾಸ್ ತೀಟಾ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಸೀಕೆಂಟ್ ತೀಟಾ ಅಂತ ಬರೀಬೇಕು. ಓಕೆ, ಸೊ ಗೆಟಿಂಗ್ ದಿ ಕಾನ್ಸೆಪ್ಟ್. ಇಲ್ಲಿ ನೋಡಿ, ಟ್ಯಾನ್ ತೀಟಾಗೆ ಒಂದು ಲೈನ್ ಹಾಕಿ. ಈಗ ಟ್ಯಾನ್ ತೀಟಾ ಟು ಕಾಟ್ ತೀಟಾ, ಟ್ಯಾನ್ ತೀಟಾ ಟು ಕಾಟ್ ತೀಟಾ ಹಾಕಿದ್ರೆ ಹೌ ಇಟ್ ಲುಕ್ಸ್ ಅಂದರೆ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕಾಟ್ ತೀಟಾ. ಓಕೆ, ಸೊ ಇಲ್ಲಿವರೆಗೂ ನಾವೇನು ಮಾಡಿದ್ದೀವಿ? ಬೈ ಹ್ಯಾಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಯಾವ ಥರ ಹೆಂಗೆ ಮೆಮೊರೈಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ನಿಮಗೆ ಇನಿಷಿಯಲಿ 1 ಅವರ್ ಕೊಟ್ಬಿಟ್ಟು ಬೈ ಹ್ಯಾಟ್ ಮಾಡಿ ಅಂದರೆ ಬೈ ಹ್ಯಾಟ್ ಮಾಡ್ತೀರಾ. ಅದೇ ಒಂದು ವಾರ ಆದಮೇಲೆ ನನ್ನ ಕೇಳಕ್ಕೆ ಹೋದರೆ ಇದು ಅಲ್ಗೋಗಿರುತ್ತೆ, ಅದು ಇಲ್ಲಿ ಬಂದಿರುತ್ತೆ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ರೈಟ್. ಸೊ ಟೋಟಲಿ ಇದು 3 ಫಾರ್ಮುಲಾಸ್ ಆದರೆ ದಿ ಅದರ್ ವೇ ಅರೌಂಡ್ ಏನು ಮಾಡಬೇಕು? ಕೊಸಿಕೆಂಟಿಂದ ನಾವೇನಾದರೂ ಸೈನ್ ಕಡೆಗೆ ಹೋಗೋದಾದರೆ ಐ ಕುಡ್ ಜಸ್ಟ್ ರೈಟ್ ಇಟ್ ಲೈಕ್ ದಿಸ್. ಏನಂತ? ಇವಾಗ ಕೊಸಿಕೆನ್ ತೀಟಾ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಸೈನ್ ತೀಟಾ ಅಂತ. ಸಿಮಿಲರ್ಲಿ ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ, ವೆನ್ ಒನ್ಸ್ ಐ ಗೋ ವಿತ್ ಸೀಕೆಂಟ್, ಇವಾಗ ಸೀಕೆಂಟ್ ತೀಟಾ ಇಂದ ಏನಾದರೂ ಕಾಸ್ ಕಡೆಗೆ ಹೋಗೋದಾದರೆ ಯುವರ್ ಸೀಕೆಂಟ್ ತೀಟಾ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕಾಸ್ ತೀಟಾ ಆಗುತ್ತೆ. ಅದೇ ರೀತಿ ಕಾಟ್ ತೀಟಾ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಟ್ಯಾನ್ ತೀಟಾ. ಸೊ ಇದೊಂದು 6 ಫಾರ್ಮುಲಾಗಳು ಈಸಿಯಾಗಿ ನಾವು ರಿಮೆಂಬರ್ ಮಾಡ್ಕೋಬೋದು. ಓಕೆನಾ? ರೈಟ್. ಸೊ ದಿಸ್ ಇಸ್ ಹೌ ಎಕ್ಸಾಕ್ಟ್ಲಿ ವಿ ಶುಡ್
ಸಿ ನಿಮ್ಮ ಟ್ರಿಗ್ನೋಮೆಟ್ರಿನಲ್ಲಿ ನಾವು ಫಾರ್ಮುಲಾಸ್ನ ನೆನ್ಪಿಟ್ಕೊಳ್ಳೋದು ಬರೀ ಒಂದೇ ಒಂದು ಡಯಾಗ್ರಾಮು. ಸೊ ಈ ಡಯಾಗ್ರಾಮ್ ಬರೀಬೇಕಾದ್ರೂ ನಿಮ್ಮ ತಲೆಯಲ್ಲಿರಲಿ ಸೈನ್ ತೀಟಾ ಆದಮೇಲೆ ಕಾಸು ರೈಟ್ ಹ್ಯಾಂಡ್ ಸೈಡಲ್ಲಿ ಸಿ ಬರಬೇಕು, ಅದಂತೂ ತುಂಬ ಇಂಪಾರ್ಟೆಂಟು. ಕಾಸ್ ಆದಮೇಲೆ ಕಾಟು, ಕಾಟ್ ಆದಮೇಲೆ ಕೊಸಿಕೆಂಟು. ಸೊ ಈ ಆರ್ಡ್ರಲ್ಲಿ ಇದ್ರೇ ನಮಗೆ ಈ ಎಲ್ಲ ಫಾರ್ಮುಲಾಸು ಕರೆಕ್ಟಾಗಿರೋದು. ಓಕೆ ರೈಟ್. ಅದಾದಮೇಲೆ ನೆಕ್ಸ್ಟ್ ಸೆಟ್ ಆಫ್ ಫಾರ್ಮುಲಾಸ್ಗೆ ಹೋಗ್ಬಿಡೋಣ. ಅದು ಪ್ರಾಡಕ್ಟ್ ಫಾರ್ಮುಲಾಸ್ ಅಂತ ಕರಿತೀವಿ. ಇಲ್ಲಿ ವೆರಿ ಇಂಪಾರ್ಟೆಂಟ್, ಯು ಶುಡ್ ಜಸ್ಟ್ ಸಿ ಹಿಯರ್, ಏನು ಯುವರ್ ಸೈನ್ ತೀಟಾ ಆ್ಯಂಡ್ ಯುವರ್ ಕಾಟ್ ತೀಟಾನ ಮಲ್ಟಿಪ್ಲೈ ಮಾಡಿದ್ರೆ ಮಧ್ಯದಲ್ಲಿರೋರು ಬರ್ತಾರೆ ಅಂತ ಅರ್ಥ. ಓಕೆ, ಸೊ ಇನಿಷಿಯಲಿ ಫಸ್ಟು ಇವಾಗ ನೆಕ್ಸ್ಟ್ ಸೆಟ್ ಆಫ್ ಫಾರ್ಮುಲಾ ಸೈನ್ ತೀಟಾ ಇಂಟು ಕಾಟ್ ತೀಟಾ ಇಸ್ ಈಕ್ವಲ್ ಟು ಕಾಸ್ ತೀಟಾ. ಓಕೆ, ಸೊ ಸಿಮಿಲರ್ಲಿ ಇವಾಗ ಕಾಸ್ ತೀಟಾ ಆ್ಯಂಡ್ ಕೊಸಿಕೆನ್ ತೀಟಾನ ಮಲ್ಟಿಪ್ಲೈ ಮಾಡೋಣ. ಕಾಸ್ ತೀಟಾ ಇಂಟು ಕೊಸಿಕೆನ್ ತೀಟಾ ದ್ಯಾಟ್ ಈಸ್ ಈಕ್ವಲ್ ಟು ಮಧ್ಯದಲ್ಲಿ ಯಾರಿದ್ದಾರೆ, ಕಾಟ್ ಬರ್ತಾರೆ, ಕಾಟ್ ತೀಟಾ. ಸೊ ಸಿಮಿಲರ್ಲಿ ಕಾಟ್ ಆ್ಯಂಡ್ ಸೀಕೆಂಟ್, ಕಾಟ್ ಆ್ಯಂಡ್ ಸೀಕೆಂಟ್, ಕಾಟ್ ತೀಟಾ ಇಂಟು ಸೀಕೆಂಟ್ ತೀಟಾ ನಾನೇನೋ ಮಲ್ಟಿಪ್ಲೈ ಮಾಡಿದ್ರೆ ಐ ವಿಲ್ ಗೆಟ್ ಮೈ ಕಾಟ್ ಆ್ಯಂಡ್ ಸೀಕೆಂಟ್ ತೀಟಾ ಇಸ್ ಈಕ್ವಲ್ ಟು ಕೋಸಿಕೆನ್ ತೀಟಾ, ಕೋಸಿಕೆನ್ ತೀಟಾ. ಓಕೆ, ಸೊ ಅದೇ ರೀತಿ ಕೋಸಿಕೆನ್ ತೀಟಾ ಇಂಟು ಟ್ಯಾನ್, ಕೋಸಿಕೆನ್ ತೀಟಾ ಇಂಟು ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಯಾರು, ಸೀಕೆನ್ ತೀಟಾ ಆಗ್ತಾರೆ. ಅದೇ ರೀತಿ ಸೀಕೆಂಟ್ ತೀಟಾ ಆ್ಯಂಡ್ ಸೈನ್ ತೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ತೀಟಾ ಇಂಟು ಸೈನ್ ತೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ, ದಿಸ್ ಇಸ್ ಟ್ಯಾನ್ ತೀಟಾ ಆಗುತ್ತೆ. ಹಾಗೆ ಯುವರ್ ಟ್ಯಾನ್ ತೀಟಾ ಆ್ಯಂಡ್ ಕಾಸ್ ತೀಟಾ, ಯುವರ್ ಟ್ಯಾನ್ ತೀಟಾ ಇಂಟು ಯುವರ್ ಕಾಸ್ ತೀಟಾ ಇಸ್ ಈಕ್ವಲ್ ಟು ಸೈನ್ ತೀಟಾ ಆಗುತ್ತೆ. ಓಕೆನಾ, ಸೊ 3 3 6 ಅಗೇನ್ ಯುವರ್ ಈಸಿ 6 ಫಾರ್ಮುಲಾಸ್ ಈಸ್ ಇನ್ ಅ ಹ್ಯಾಂಡ್ಸ್. ಓಕೆ ರೈಟ್. ಸೊ ವೆರಿ ಬೇಸಿಕ್ಲಿ ಈ ಡಯಾಗ್ರಾಮ್ ಪ್ರಾಪರಾಗಿ ನಾನು ಬರೆದ್ರೆ ಆಟೋಮೆಟಿಕ್ಕಾಗಿ ಫಾರ್ಮುಲಾಸು ಅದ್ರ ಜಾಗದಲ್ಲಿ ಅದು ಕೂತ್ಕೊಳ್ಳೋಕೆ ಶುರು ಆಗುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟು ಯು ಶುಡ್ ಜಸ್ಟ್ ಸಿ ಹಿಯರ್, ಇಷ್ಟೆಲ್ಲ ಫಾರ್ಮುಲಾಸ್ನ ತಿಳ್ಕೊಂಡು ನಾವೇನು ಅಂದ್ಕೊಂಡಿದ್ದೀವಿ, ವಿ ಆರ್ ನಂಬರ್ 1 ಅಂತ. ಅದಕ್ಕೋಸ್ಕರ ಯಾವಾಗಲೂ ನಾನು ನಂಬರ್ 1ನ ಸೆಂಟ್ರಲ್ಲಿ ಬರೆದಿದ್ದೀನಿ. ಓಕೆನಾ, ಇಲ್ಲಿ ಬೇಸಿಕಲಿ ಏನಾಗ್ತದೆ ಅಂದರೆ ನಿಮಗೆ ಒಂದು ಸ್ಮಾಲ್ ಟ್ರಯಾಂಗಲ್, ಓಕೆ ರೈಟ್, ಸ್ಮಾಲ್ ಟ್ರಯಾಂಗಲ್ಲು ಇಲ್ಲಿ ಇಟ್ಕೊಳ್ಳಿ, ಇಲ್ಲಿ ಕ್ಲಾಕ್ ವೈಸ್ ಥರ ಮೂವ್ ಆಗಿ. ಓಕೆ, ಯು ಆರ್ ಟಚಿಂಗ್ ಯುವರ್ ಸೈನ್ ಕಾಸ್ ಆ್ಯಂಡ್ ದೆನ್ 1, ಸೈನ್ ಕಾಸ್ ಆ್ಯಂಡ್ ದೆನ್ 1. ಆ ರಿಲೇಷನ್ಸು ಯಾವ ರೀತಿ ಅಂದರೆ ಸೈನ್ ಸ್ಕ್ವಯರ್ ತೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ತೀಟಾ ಇಸ್ ಈಕ್ವಲ್ ಟು 1 ಸ್ಕ್ವಯರ್. ಓಕೆ, ಈ ಫಾರ್ಮುಲಾ ತುಂಬ ತುಂಬ ಇಂಪಾರ್ಟೆಂಟು, ಭಾಳ ಕಡೆ ಬರ್ತಾ ಇರುತ್ತೆ. ಸೊ ಇದನ್ನು ಬಯಾಟ್ ಹೊಡೆದಿರ್ತಾರೆ ಎಷ್ಟೋ ಜನ. ಅದ್ರ ಬದಲು ಇಲ್ಲಿ ನೋಡಿ, ಫಸ್ಟು ಐ ಜಸ್ಟ್ ಮೆಟ್ ಸೈನ್, ಸೊ ಅದಕ್ಕೋಸ್ಕರ ಅದು ಸೈನ್ ಸ್ಕ್ವಯರ್ ತೀಟಾ ಆಯಿತು, ಪ್ಲಸ್ ಕಾಸ್ ಸ್ಕ್ವಯರ್ ತೀಟಾ ಆಯಿತು. ನೆಕ್ಸ್ಟ್ 1ಗೆ ಬಂದು ಟಚ್ ಮಾಡ್ತಿದ್ದೀನಿ, ಇಸ್ ಈಕ್ವಲ್ ಟು 1 ಸ್ಕ್ವಯರ್. ಇದು ಒಂದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಈ ಟ್ರಯಾಂಗಲ್ ಗ್ಯಾಪ್ ಕೊಡಿ, ಅದಾದಮೇಲೆ ಅಗೇನ್ ಮತ್ತು ಇಲ್ಲೊಂದು ಮೂಮೆಂಟ್ ಮಾಡಿ, ದಿಸ್ ಇಸ್ 1, ದಿಸ್ ಇಸ್ ಕಾಟ್ ಆ್ಯಂಡ್ ದಿಸ್ ಇಸ್ ಕೊಸಿಕೆಂಟ್. ಇವಾಗ ಸೊ ಗೋಯಿಂಗ್ ಬ್ಯಾಕ್, ಸೊ ಐ ಸ್ಟಾರ್ಟೆಡ್ ವಿತ್ 1, ಸೊ ಇದು 1 ಸ್ಕ್ವಯರ್ ಇರಬೇಕು, ಪ್ಲಸ್ ಐ ಟಚ್ಡ್ ಕಾಟ್ ಸ್ಕ್ವಯರ್ ತೀಟಾ ಆಗಬೇಕು, ಇಸ್ ಈಕ್ವಲ್ ಟು ನೆಕ್ಸ್ಟು ಎಲ್ಲಿಗೆ ಬಂದು ಎಂಡ್ ಆಗ್ತಿದ್ದೀನಿ, ಕೊಸಿಕೆನ್ ಸ್ಕ್ವಯರ್ ತೀಟಾ. ನೆಕ್ಸ್ಟು ಇದೊಂದು ಗ್ಯಾಪ್ ಕೊಡಿ, ಅದಾದಮೇಲೆ ಅಗೇನ್ ಯು ಆರ್ ಗೋಯಿಂಗ್ ಟು ಟ್ರಾವೆಲ್ ಲೈಕ್ ದಿಸ್, ಫಸ್ಟ್ ಟ್ಯಾನ್, ನೆಕ್ಸ್ಟ್ 1, ನೆಕ್ಸ್ಟ್ ಸೀಕೆಂಡ್, ಫಸ್ಟ್ ಟ್ಯಾನ್ 1 ಸೀಕೆಂಡ್. ಟ್ಯಾನ್ನ ಟಚ್ ಮಾಡ್ತಿದ್ದೀವಲ್ವಾ, ಅದಕ್ಕೋಸ್ಕರ ಏನಾಯ್ತಿದು, ಟ್ಯಾನ್ ಸ್ಕ್ವಯರ್ ತೀಟಾ ಪ್ಲಸ್ 1 ಸ್ಕ್ವಯರ್ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವಯರ್ ತೀಟಾ. ಸೊ ಇಲ್ಲಿ ನಮಗೆ 3 ಫಾರ್ಮುಲಾ ಸಿಕ್ತು. ಇದೇ 3 ಫಾರ್ಮುಲಾಸ್ನ ಸ್ವಲ್ಪ ಆಲ್ಟರ್ ಮಾಡಿ ಬರ್ಕೋಬೋದು. ಯಾವ ರೀತಿ ಅಂತ ಹೇಳಿದ್ರೆ, ಯು ಕುಡ್ ಜಸ್ಟ್ ಮೂವ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಇಫ್ ಯು ಟ್ರೈ ಟು ಮೂವ್ ಇನ್ ದಿಸ್ ಆಪೋಸಿಟ್ ಡೈರೆಕ್ಷನ್, ಫಸ್ಟ್ ಯಾರನ್ನ ಟಚ್ ಮಾಡ್ತಿದ್ದೀರಾ, ಸೀಕೆಂಡ್ ಸ್ಕ್ವಯರ್ ತೀಟಾ. ನೆಕ್ಸ್ಟು ಯಾರನ್ನ ಮೀಟ್ ಮಾಡ್ತಿದ್ದೀರಾ, 1. ಸೊ ಇಲ್ಲಿ ಪ್ಲಸ್ ಆಗಲ್ಲ, ಇಟ್ ಈಸ್ 1 ಸ್ಕ್ವಯರ್ ಇಸ್ ಈಕ್ವಲ್ ಟು ಯಾರು, ಟ್ಯಾನ್ ಸ್ಕ್ವಯರ್ ತೀಟಾ ಆಗ್ತಾರೆ, ಟ್ಯಾನ್ ಸ್ಕ್ವಯರ್ ತೀಟಾ. ಅದಾದಮೇಲೆ ನೆಕ್ಸ್ಟು ಅಗೇನ್ ಗೋಯಿಂಗ್ ಬ್ಯಾಕ್ ಹಿಯರ್, ಜಸ್ಟ್ ಮೂವ್ ಇನ್ ದಿ ಅದರ್ ಡೈರೆಕ್ಷನ್, ಈ ಕಡೆಯಿಂದ ನೀವೇನ ಹಿಂಗೆ ಮೂವ್ ಆದರೆ ಫಸ್ಟ್ ಯಾರು ಟಚ್ ಮಾಡ್ತಿದ್ದೀರಾ, ಕೊಸಿಕೆಂಡ್. ಓಕೆ, ಕೊಸಿಕೆನ್ ಸ್ಕ್ವಯರ್ ತೀಟಾ ಮೈನಸ್ ಕಾಟ್ ಸ್ಕ್ವಯರ್ ತೀಟಾ ಇಸ್ ಈಕ್ವಲ್ ಟು 1 ಸ್ಕ್ವಯರ್ ಆಗುತ್ತೆ. ನೆಕ್ಸ್ಟು ಇಲ್ಲೊಂದು ಗ್ಯಾಪು, ಅಗೇನ್ ಉಲ್ಟಾ, ಇಫ್ ಯು ಟ್ರೈ ಟು ಮೂವ್ 1 ಈಸ್ ನಥಿಂಗ್ ಬಟ್ ಯುವರ್ 1 ಸ್ಕ್ವಯರ್ ಆ್ಯಂಡ್ ನೆಕ್ಸ್ಟ್ ಮೈನಸ್ ಕಾಸ್ ಸ್ಕ್ವಯರ್ ತೀಟಾ ಇಸ್ ಈಕ್ವಲ್ ಟು ಸೈನ್ ಸ್ಕ್ವಯರ್ ತೀಟಾ. ಓಕೆ ರೈಟ್.
ಸೊ ವಿ ಆರ್ ಡನ್ ವಿತ್ ದಿ ಫಾರ್ಮುಲಾ. ಸೊ ಇಷ್ಟನ್ನು ನೀವು ಕಲ್ತ್ಕೋಬೇಕು. ಓಕೆ ರೈಟ್. ಸೊ ಇದಕ್ಕೆ ನಾಟ್ ಮೋರ್ ದೆನ್ 10 ಮಿನಿಟ್ಸ್ ನಾವು ಸ್ಪೆಂಡ್ ಮಾಡಿಲ್ಲ, ಇನ್ನೂ ಕಡಿಮೆ ಟೈಮಲ್ಲೇ ಆಯಿತು. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಹೇಳ್ತೀನಿ, ಡಿಪ್ಲೊಮಾ ಹುಡುಗರು ಮ್ಯಾಥ್ಸ್ ಕಷ್ಟ ಅಂತ ನೀವೇನು ಅಂದ್ಕೊಂಡಿದ್ದೀರಾ ಮೈಂಡ್ ಸೆಟ್ನ ತೆಗೆದುಬಿಡಿ. ಬಿ ವಿತ್ ಮೀ, ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ಯು ಔಟ್ ಇನ್ ಆರ್ಡರ್ ಟು ಲರ್ನ್ ಮ್ಯಾಥಮೆಟಿಕ್ಸ್ ವೆರಿ ಈಸಿಲಿ. ಸೊ ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಾನು ಕೊಡ್ತಾ ಇರೋವಂಥ ಅಪ್ಡೇಟ್ಸ್ಗಳು ನಿಮಗೆ ಬರ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.